ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವನ್ನ ಸುತ್ತ ಅನುಮಾನ ಕೇಳಿ ಬರ್ತಾ ಇದೆ. ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಹಾಗೂ ಪುತ್ರನ ವಿರುದ್ಧ ದೂರನ್ನ ದಾಖಲಿಸುವುದಕ್ಕೆ ಮುಂದಾಗಿದ್ದಾರೆ. ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಪುತ್ರ ಪಂಪನಗೌಡ ವಿರುದ್ಧ ದೂರನ್ನ ದಾಖಲಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಶಾಸಕ ಚನ್ನಾರೆಡ್ಡಿ ಪಾಟೀಲ್ ವಿರುದ್ಧವಾಗಿ ಕೇಳಿ ಬರ್ತಿರುವಂತಹ ಆರೋಪ ಇದು. ಮೃತ ಪಿಎಸ್ಐ ಪರಶುರಾಮ ಪತ್ನಿ ಶ್ವೇತಾರಿಂದ ದೂರು ದಾಖಲಾಗಿದೆ. ಯಾದಗಿರಿ ಎಸ್ಪಿ ಸಂಗೀತಾರಿಗೆ ದೂರನ್ನ ಕೊಟ್ಟಿದ್ದಾರೆ. ಪಿಎಸ್ಐ ಪತ್ನಿ ಶ್ವೇತಾ ಪೋಸ್ಟಿಂಗ್ಗಾಗಿ ಪದೇ ಪದೇ ಹಣಕ್ಕೆ ಕಿರುಕುಳವನ್ನ ನೀಡ್ತಾ ಇದ್ರು ಅನ್ನುವಂತಹ ಆರೋಪವನ್ನ ಪಿಎಸ್ಐ ಪತ್ನಿ ಶ್ವೇತಾ ಮಾಡ್ತಾ ಇದ್ದಾರೆ. ಶಾಸಕನ ಕಿರುಕುಳದಿಂದ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರು ನನ್ನ ಪತಿ ಅನ್ನುವಂತಹ ಆರೋಪ ಇದೆ. ಖಿನ್ನತೆಗೆ ಒಳಗಾಗಿ ಹೃದಯಾಘಾತದಿಂದಾಗಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಆರೋಪವನ್ನ ಆಕೆ ಮಾಡ್ತಾ ಇದ್ದಾರೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿನ ಸುತ್ತ ಈಗ ಸಾಕಷ್ಟು ಅನುಮಾನಗಳು ಹೇಳ್ತಾ ಇದೆ. ಯಾಕಂದ್ರೆ ಅವರ ಸ್ವತಃ ಹೆಂಡತಿಯೇ ಆರೋಪವನ್ನ ಮಾಡ್ತಾ ಇದ್ದಾರೆ. ತುಂಬಾ ಟಾರ್ಚರ್ ಆಗ್ತಾ ಇತ್ತು, ಅವರು ಖಿನ್ನತೆಗೆ ಒಳಗಾಗಿದ್ರು ಪೋಸ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಹೃದಯಾಘಾತವಾಗಿ ಅದೇ ಯೋಚನೆಯಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಆರೋಪ ಇದು. ಹಾಗಾಗಿ ಪರಶುರಾಮ್ ಪತ್ನಿ ಶ್ವೇತಾರಿಂದ ದೂರನ್ನ ಕೂಡ ದಾಖಲು ಮಾಡಲಾಗಿದೆ. ಎಸ್ಪಿ ಯಾದಗಿರಿ ಎಸ್ಪಿ ಆಗಿರುವಂತಹ ಸಂಗೀತಾರಿಗೆ ದೂರನ್ನ ಕೊಟ್ಟಿದ್ದಾರೆ. ಪಿಎಸ್ಐ ಪತ್ನಿ ಶ್ವೇತಾ ಒಂದು ಕಡೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಶಾಸಕರ ಮೇಲೆ ಚನ್ನಾರೆಡ್ಡಿ ಹಾಗೂ ಪುತ್ರನ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆರೋಪಗಳು ಕೇಳಿ ಬಂದಿದ್ರು, ದೂರು ಕೊಟ್ಟಿದ್ರು ಕೂಡ ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣದಲ್ಲಿ 17 ಗಂಟೆಯಾದ್ರೂ ಕೂಡ ಈ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡಿಲ್ಲ, ನಿರ್ಲಕ್ಷ್ಯವನ್ನ ತೋರಿಸ್ತಿದ್ದಾರೆ ಅನ್ನುವಂತಹ ಆರೋಪ. ಕೇಸ್ ದಾಖಲಿಸಿಲ್ಲ ಪೊಲೀಸರು ಅನ್ನುವಂತಹ ಖಂಡನೆ ವ್ಯಕ್ತವಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 150ರಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಮೃತ ಪಿಎಸ್ಐ ಪರಶುರಾಮ್ ಕುಟುಂಬಸ್ಥರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಕಿಮ್ಸ್ ಆಸ್ಪತ್ರೆ ಮುಂಭಾಗದ ರಾಷ್ಟ್ರೀಯ ಹೆದ್ದಾರಿ 150ರಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಪ್ರತಿಭಟನೆಯಿಂದ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಕೂಡ ಪರದಾಟವನ್ನ ಫೇಸ್ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಹಿನ್ನೆಲೆ 5 ಕಿಲೋಮೀಟರ್ವರೆಗೂ ಕೂಡ ಹೆಚ್ಚು ದೂರದವರೆಗೂ ಟ್ರಾಫಿಕ್ ಜಾಮ್ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಆರೋಪ ಕೇಳಿ ಬರ್ತಾ ಇದೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಅನ್ನ ಕೂಡ ರಿಜಿಸ್ಟರ್ ಮಾಡಿಕೊಂಡಿಲ್ಲ ಅನ್ನುವಂತಹ ಆರೋಪ. ಹಾಗಾಗಿ ಕುಟುಂಬದ ಜೊತೆಯಲ್ಲಿ ಇತರರು ಕೂಡ ಬೇರೆ ಬೇರೆ ಸಂಘಟನೆಗಳು ಕೂಡ ಸಾಥನ್ನು ಕೊಟ್ಟು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಇದರಿಂದಾಗಿ ವಿದ್ಯಾರ್ಥಿಗಳು ಮತ್ತು ರೋಗಿಗಳಿಗೆ ಸಂಕಷ್ಟ ಎದುರಾಗಿದೆ. ಟ್ರಾಫಿಕ್ ಜಾಮ್ ಆಗಿದೆ. ಇನ್ನು ಯಾದಗಿರಿಯಲ್ಲಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿಕೆ ಕಿಡಿಯನ್ನ ಕಾರ್ತಾ ಇದ್ದಾರೆ. ರಾಜ್ಯ ಕೈ ಸರ್ಕಾರ ವರ್ಗಾವಣೆಯಲ್ಲಿ ಮುಳುಗಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಟ್ರಾನ್ಸ್ಫರ್ ಹಣ ನಿಗದಿ ಮಾಡಿ ಏನೇನೋ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದು ಎಚ್ಡಿಕೆ ಮಾಡ್ತಾ ಇದ್ದಾರೆ. ಹಾಸನ ನಗರಸಭೆ ಕಮಿಷನರ್ ವಿಚಾರದಲ್ಲಿ ಕೂಡ ಡೀಲ್ ನಡೆದಿತ್ತು. ದುಡ್ಡು ಕೊಟ್ಟವರಿಗೆ ಹಣ ಕೊಡದೆ ಬೇರೆ ಕಡೆ ನಿಯೋಜನೆಯನ್ನ ಮಾಡ್ತಾ ಇದ್ದಾರೆ. ಸಾವಿರಾರು ನಿದರ್ಶನಗಳು ಕೂಡ ಕೊಡಬಲ್ಲೆ ನಾನು ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಿರುವಂಥದ್ದು ಸರ್ಕಾರದ ವಿರುದ್ಧವಾಗಿ. A1ನಿಂದ ಹೇಳಿದ್ದೇನೆ, ವರ್ಗಾವಣೆಗಳಲ್ಲಿ ಪ್ರತಿಯೊಂದು ಸ್ಥಳ ನಿಯುಕ್ತಿಗೆ ಹಣವನ್ನು ನಿಗದಿ ಮಾಡಿ ಹಣ ಕೊಟ್ಟಂತವರು ಮತ್ತೆ ಏನೇನು ಕಷ್ಟಗಳು ಅನುಭವಿಸಿದ್ದಾರೆ. ಈಗ ಹಾಸನದಲ್ಲೇ ಅದು ಯಾವುದೋ ನಿಮ್ಮ ನಗರಸಭೆ ಕಮಿಷನರ್ದು ಎಷ್ಟು ಕೋಟಿ ವ್ಯವಹಾರ ಆಗಿದೆ ಕೇಳಿ. ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟಂತವ್ರನ್ನ ಮತ್ತೆ ಪೋಸ್ಟಿಂಗ್ಗೆ ಕೊಡಲಿಲ್ಲ, ಮತ್ತೆ ಬೇರೆ ಕಡೆಗೆ ಹಾಕಿದ್ರು. ಸಾವಿರಾರು ನಿದರ್ಶನ ಕೊಡಬಲ್ಲೆ ಯಾವ ತರ ನಡೆದಿದೆ ಅಂತೇಳಿ. ಇಲ್ಲಿ ಯಾರೋ ಒಬ್ಬ ಆತ್ಮಹತ್ಯೆಗೆ ಶರಣಾಗಿದ್ದು ನೋಡ್ಲಿಲ್ವ, ಒಬ್ಬ ದುಡ್ಡು ಕೊಟ್ಟು. A1ನಿಂದ ಹೇಳಿದ್ದೇನೆ, ವರ್ಗಾವಣೆಗಳಲ್ಲಿ ಪ್ರತಿಯೊಂದು ಸ್ಥಳ ನಿಯುಕ್ತಿಗೆ ಹಣವನ್ನು ನಿಗದಿ ಮಾಡಿ ಹಣ ಕೊಟ್ಟಂತವರು ಮತ್ತೆ ಏನೇನು ಕಷ್ಟಗಳು ಅನುಭವಿಸಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.